ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ತುಂಬ ದಿನಗಳ ನಂತರ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಆದಾಗ, ಹೇಳಿದ ತಕ್ಷಣ ಫ್ರೆಂಡ್ಸ್ ರೆಡಿ ಆದರು. ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡಿದಾಗ ಟ್ರೆಕ್ಕಿಂಗ್ ಹೋಗೋಣ ಅಂತ ಡಿಸೈಡ್ ಆದರೆ ಯಾವುದೂ ಸಿಕ್ಕಿಲ್ಲ. ಫೈನಲಿ ಗಂಗಾಡಿಕಲ್ ಟ್ರೆಕ್ ಸಿಕ್ತು. ಸೊ ಹೋಗ್ತಾ ದಾರಿ ಮಧ್ಯೆ ವೈಶಾಲಿಯಲ್ಲಿ ಊಟ ಮಾಡಿಕೊಂಡು ಹೋದ್ರಿ. ನೀವು ನೋಡ್ತಿರ್ಬೋದು, ಸಕಲೇಶ್ಪುರ ಎಂಟ್ರಿ ಆಗಿದ್ದ ನೆಕ್ಸ್ಟೇ ನಿಮಗೆ ವೆದರ್ ಫುಲ್ ಸೂಪರಾಗಿರುತ್ತೆ. ಮಸ್ತಾಗಿದೆ ವೆದರು. ನೀರು ದೋಸೆ ಬೆಳಗ್ಗೆ ತಿಂತಾ ಇದ್ರೆ ಸ್ವರ್ಗ ಕಣಯ್ಯೋ, ನಮ್ಮ ಸ್ವರ್ಗ. ಇವ್ರು ಇಲ್ಲದೆ ಯಾವ ಟ್ರೆಕ್ಕು ಕಂಪ್ಲೀಟ್ ಆಗಲ್ಲ ನೋಡ್ರಿ. ಪಕ್ಕ ಎಲ್ಲರೂ ಇವ್ರನ್ನ ಮೀಟ್ ಮಾಡೇ ಮಾಡಿರ್ತಾರೆ. ನಿಮ್ಮ ಗ್ಯಾಂಗಲ್ಲೂ ಈ ಥರ ಸುಮ್ಮನೆ ಕಿತ್ತೋಗಿರೋ ಪ್ಲ್ಯಾನ್ಗಳು ಹೇಳ್ತಿರೋನು ಒಬ್ಬ ಇರ್ತಾನೆ. ಅವನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾವು ಟಿಫನ್ ಮಾಡಿಕೊಂಡು ಡೈರೆಕ್ಟ್ ಕುದುರೆಮುಖಗೆ ಬಂದ್ರಿ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ. ಕುರಿಂಜಲ್ಗೆ ಹೋಗ್ಬೇಕಾದ್ರೂ ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ಗಂಗಾಡಿಕಲ್ಲಾದ್ರೂ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿ ನಾವು ರಿಜಿಸ್ಟರ್ ಮಾಡಬೇಕು, ಲೈಕ್ ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಬುಕ್ಕಿಂಗ್ ID ಎಲ್ಲ ತೋರಿಸಿದ್ರೆ ನಮಗೆ ಟ್ರೆಕ್ ಗೈಡ್ ಅಸೈನ್ ಮಾಡ್ತಾರೆ. ಮಿನಿಮಮ್ 10 ಮೆಂಬರ್ಸ್ಗೆ ಒಬ್ಬರು ಗೈಡ್ ಅಂತ. ಸೊ ನಾವಿದ್ದಿದ್ದು ಬರೀ 4 ಜನ. ಇನ್ನೊಂದು ಟೀಮ್ ಒಬ್ರು ಇದ್ರು, ಅವ್ರ ಜೊತೆ ನಮ್ಮನ್ನು ಸೇರಿಸಿ ಕಳಿಸಿದ್ರು. ಅರಣ್ಯ ಇಲಾಖೆಯವರು ಇದನ್ನೊಂದನ್ನು ಮಾತ್ರ ನೀಟಾಗಿ ಫಾಲೋ ಮಾಡ್ತಾರೆ. ಪ್ಲ್ಯಾಸ್ಟಿಕ್ಕಿನ ಬಿಡಲ್ಲ. ಅಕಸ್ಮಾತ್ ಬಿಟ್ಟು ಅದು ಕೌಂಟನ್ನು ಬರ್ಕೊತಾರೆ. ಅದೊಂದು ಖುಷಿ ಆಗುತ್ತೆ. ಬಿಕಾಸ್ ಬೇರೆ ಕಡೆಯಿಂದ ಬಂದು ಈ ಕಡೆ ಎಲ್ಲ ತೆಗ್ದು ಬಿಸಾಕೋರು ಜಾಸ್ತಿ ಪ್ಲ್ಯಾಸ್ಟಿಕ್ಕನ್ನು. ಸೊ ಇದೊಂದು ಒಳ್ಳೆ ಕೆಲಸ ಮಾಡ್ತಾರೆ. ಇನ್ ಕೇಸ್ ನಾವು ರಿಪೀಟ್ ಎತ್ಕೊಂಡು ಹೋಗಿಲ್ಲ ಅಂದರೆ ಅದಕ್ಕೆ ಚಾರ್ಜಸ್ ಹಾಕ್ತಾರೆ. ಗಂಗಾಡಿಕಲ್ ಟ್ರಕ್ಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಟ್ರಕ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ. ಇಂಥ ಕಿತ್ತೋದು ನನ್ನ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಏನು ಮಾಡೋಕ್ಕಾಗಲ್ವಾ? ಇದು ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ. ಎಂಡ್ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ ಕೆಪಾಸಿಟಿ ಏನು ಅಂತ. ಅಲ್ಲಿವರೆಗೂ ಸಿಗ ಬಾಯ್ ಬಾಯ್. ಟೀಮಲ್ಲಿ ಬಂದ್ಬಿಟ್ಟು ಡಬ್ಬ ನನ್ನ ಮಕ್ಕಳು ಟೀಮನ್ನು ಬಿಟ್ಬಿಟ್ಟು ಹೋಗ್ತಿದ್ದಾರೆ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾಶೂರ. ಆಮೇಲೆ ಅಟ್ಟಾಸವನ್ನು ಮಟ್ಟ ಹಾಕಿ ಮುಂದೆ ಗೊತ್ತಾಯ್ತು. ಅವಾಗ ರೊಚ್ಚಿಗೆ ಎದ್ಬಿಡ್ತಾನೆ ಸಂಜು ಕನ್ನಡಿಗ. ಅವ್ನಿಗೆ ನೆನಪಾಗೋಗುತ್ತೆ ಸಡನ್ನಾಗಿ ನಾನೊಬ್ಬ ಕನ್ನಡಿಗ, ನಾನು ರಾಜ್ಕುಮಾರ್ ಫ್ಯಾನ್ ಅಂತ ನೆನಪಾಗೋಗುತ್ತೆ ಅವನಿಗೆ. ಅವಾಗ ಈ ಥರ ಡೈಲಾಗ್ಸ್ ಹೇಳ್ತಾ ಇರ್ತಾನೆ. ಅಂಟೆ 30 ವರ್ಷ ಆದ್ಮೇಲೆ ಮನೇಲಿ ಫ್ರೀ ಎಕ್ಸರ್ಸೈಸ್ ಮಾಡ್ಕೊಂಡು ಇರೋದು ಬಿಟ್ಬಿಟ್ಟು ನಿಮ್ಗೆ ಏನಕ್ಕೆ ಅಂಟಿ ಟ್ರೆಕ್ಕಿಂಗು? 200 ಮೀಟರ್ ಹೋಗಿ ಜೋಶು 400 ಮೀಟರ್ ಬರ್ತಿದ್ದಂಗೆ ಕಡಿಮೆ ಹೋಯ್ತಲ್ಲ ಆಂಟಿ. ಇಟ್ಕೊಳ್ಳಿ ಆಂಟಿ ಚೆನ್ನಾಗಿದೆ ಕಣ ಟ್ರಕ್ಕಿಂಗ್. ನಡೆಯೋದಿಲ್ಲದಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಸೂಪರ್ ಕಣೇಲೆ ಸೂಪರ್. ನಡೆಯೋದಿಲ್ದಿರ ಟ್ರೆಕ್ಕಿಂಗ್ ಅಂತೆ. 3 ಕಿಲೋಮೀಟರ್ ಅಷ್ಟೇ. 1 ಕಿಲೋಮೀಟರ್ ಬಂದ್ಬಿಟ್ಟ. ನಮ್ಮ ಸಂಘ ಹೇಳ್ದ ಡೊಕೊಮೊ ಅಂತ ಫಾಲೋ ಮಾಡಿದ್ರೆ ಇವಾಗ ಹೇಳ್ತಾರೆ ಹಂಗೆ. ನಮ್ಮ ಗೈಡು ಬರೋದನ್ನೆಲ್ಲ ಮುಂದೆ ಓಡೋ ಕ್ಯಾಪ್ಚರ್ ಮಾಡ್ಬೇಕು ನೀನು. ನಿನ್ನನ್ ಕ್ಯಾಪ್ಚರ್ ಮಾಡಕ್ ಬಂದಿದ್ದೀನ ನಾನು. ಇದನ್ನೇ ಹಿಡ್ಕೊ ಬಂದ್ರೆ ಏನೋ ಹಿಂದೆಗಡೆಯಿಂದ ಹಿಡಿಬಾರ್ದಾ? ಮುಂದೆ ತೋರ್ಸು ಗುರು. ಹೇಳಿಲ್ವಾ ಆರ್ಯವರ್ಧನ್ ಗುರುಜಿ ಅಂಡ ಲಕ್ಷ್ಮಿ ಐತೆ ಅಂತ, ಅದಕ್ಕೆ ಹಣ್ಣು ತೋರಿಸ್ತಾ ಇದ್ದೀನಿ. ಅಂಡ ಚಿಕ್ಕ ಮಕ್ಕಳು, ಅದು ಚಿಕ್ಕ ಮಕ್ಕಳು ಹಂಗೆ. ಅದು ಬೇರೆ ನಿಂದು ಬೇರೆ ಇಷ್ಟ ಅಗಲ ಐತೆ, ಅದಕ್ಕೆ ಸ್ವಲ್ಪ ಜನ ನೋಡ್ಲಿ ಅಂತ. ಅಲ್ಲ, ಯಾಕೆ ಸರ್ಕಾರದವ್ರು ಇಲ್ಲಿ ಬ್ರಿಡ್ಜ್ ಹಾಕ್ಬಾರ್ದು ಅಂತ ಕೆಳಗಡೆ ಯಾಕೆ ಇಳಿಯೋದು? ಈಗ ನೋಡಿ ನಿಜವಾದ ಟ್ರೆಕ್ ಶುರು.
ಕಮಾನ್ ಅಂದಿಲೆ ಅವ ಅಂದಿ ಹತ್ರಿ 2.5 ಕಿಲೋಮೀಟರ್ ಆಯ್ತು. ಆಯ್ತಾ? ಮೇಲೆ ಬಂದ್ರಿ ಫುಲ್ ಮಳೆ. ಏನ ಮಾಡ್ತಿದ್ಯಾ ನೈಟಿ? ನಿಂದೇನು? ನಿಂದು ನೈಟಿನೇ. ನೀನ್ ನೋಡು, ನೋಡು ಫುಲ್ ಕವರು. ಸ್ಟೆಪ್ ಬೈ ಸ್ಟೆಪ್. ಇದೇ ವ್ಯೂ ಪಾಯಿಂಟ್ ಅನ್ಕೊಂಡ್ರೆ ಇನ್ನ ಮೇಲೆ ಐತಲ್ಲಪ್ಪ. ಆ್ಯಕ್ಚುಲಿ ಫುಲ್ ಫಾಗ್ ಕವರ್ ಆಗಿದೆ. ಗೊತ್ತಿಲ್ಲ ಮೇಲೆ ಹೋದರೆ ಏನು ವ್ಯೂ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಸುಮ್ಮನೆ ಹೋಗ್ತಾ ಇದ್ದೀರಿ, ಇಷ್ಟ ಹತ್ತಿದ್ದೀರಿ ಅಂತ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಕ್ಲಿಯರ್ ಆಯಿತು. ಅಂಗಾಡಿ ಕಲ್ಪೇಕ್ ಫೈನಲಿ ಬಂದಿದ್ದೀರಿ. ಸ್ವಲ್ಪ ಕ್ಲಿಯರ್ ಆದ್ರೆ ಮಸ್ತ್ ಇರುತ್ತೆ. ಇಲ್ಲಿ ಹತ್ತಿದ್ದಾರೆ ಜನಗಳು. ಜಿ 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 ಏಯ್ ಕಳ್ಳ ನಮಗೂ ಕೊಡ. ಯಾವನ ಹೇಳಿದ್ರು ಮಳೆ ನಿಲ್ತು ಅಂತ. ಮಳೆ ನಿಲ್ತು ಅನ್ಕೊಳ್ಳೋಷ್ಟೊತ್ತಿಗೆ ಬಂತು ಮಳೆ. ಅದು ಮಳೆ ಬಂದಿದ್ದಲ್ಲ ಅದು ತೊಳ್ಕೊಳ್ಳೋದಿಕ್ಕೆ ನೀರಿರ್ಲಿಲ್ಲ ಅಂತ. ಮೇಲೆ ನಮ್ಗಂತೂ ಇಷ್ಟೇ ವ್ಯೂ ಕಾಣಿಸಿದ್ದು. ಫುಲ್ ಮಳೆ ಜೋರಾಯಿತು. ಸೊ ಕೆಳಗಡೆ ಹೋಗೋಣ ಅಂತ ಡಿಸೈಡ್ ಆಗಿ ಹೋಗ್ತಾ ಇದ್ರಿ. ಸಿಕ್ಕಾಪಟ್ಟೆ ಮಳೆ ಮಾತ್ರ. ನಾವ್ ಹೆಂಗೆ ಮೇಲೆ ಹತ್ತಿದ್ರಿ ಅಷ್ಟು ಫುಲ್ ಫಾಲ್ಸ್ ತರ ಹರಿತಾ ಇತ್ತು. ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಪೀಕಿಂದ ಕೆಳಗಡೆ ಇಳಿದಾಗ ಇನ್ನು 1.5 ಕಿಲೋಮೀಟರ್ ದೂರದಲ್ಲಿರುವಾಗ ಹಿಡಿದ್ರೆ ಈ ಥರ ವ್ಯೂ ಕಾಣಿಸ್ತಾ ಇತ್ತು. ಏನೋ ಮಾಡಿದೆ ಡಾನ್ಸ್ ಮಾಡ್ಬೇಕು. ಎಕ್ಸ್ಪ್ಲೋರರ್ ಇದು ನನ್ನ ಮಂಕಿ, ಇದು ನನ್ನ ಮ್ಯಾಪ್. ಇವನೇನು ಯಾವುದು ಇವನಂತೂ ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ದ ಜಿಗ್ನೆ ಹತ್ತಿದೆ ಅಂತ. ಅದು ಬೇರೆ ವೈರಲ್ ವಿಡಿಯೋ ನೋಡ್ಕೊಂಬಂದ್ಬಿಟ್ಟಿದ್ದ. ಹತ್ಬಾರ ಜಾಗಕ್ಕೆ ಹತ್ಬಿಟ್ಟಿತ್ತು. ಸೊ ಆ ಥರ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯ ಅವನಿಗೆ. ನಾವು ನೋಡಿದ್ರಲ್ಲ ವಿಡಿಯೋ ಮಾಡಷ್ಟರಲ್ಲಿ ಅವನ ಏನ್ ಮಳೆ ಬರ್ತಿತ್ತು ತೆಗಿಯಕ್ಕಾಗಿಲ್ಲಪ್ಪ. ನೋಡ್ಕೊಬಿಡಿ ಇಲ್ಲೇ ಛತ್ರಿ ಬೇರೆ ತಂದಿರ್ಲಿಲ್ಲ ನಾವು. ಬೇರೆ ಯಾರೋ ಮಾಡಿರೋ ವಿಡಿಯೋನ ಇಲ್ಲಿ ಹಾಕ್ಬಿಟ್ಟು ನಾವು ಮಾಡಿರೋದು ಅಂತ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲಿಂದ ತೋರಿಸ್ತಾ ಇದ್ದೀರಿ, ಸುಮ್ಮನೆ ಕಂಟೆಂಟ್ಗೋಸ್ಕರ. ಸೊ ಟ್ರೆಕ್ಕಿಂಗ್ ಮುಗ್ದಾದ್ಮೇಲೆ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿತ್ತು. ಸೊ ಅಲ್ಲಿಂದ ನಾವು ಹೊರಟ್ರಿ. ಸೊ ಹಾಗೆ ಆನ್ ದಿ ವೇ ಕುದುರೆಮುಖ ರೇಂಜಸ್ ಎಲ್ಲ ದಾಟಾದ್ಮೇಲೆ ನಮಗೆ ಒಂದು ಒಳ್ಳೆ ಹೋಟೆಲ್ ಸಿಕ್ತು. ಸೂಪರಾಗಿ ಫಿಶ್ ಫುಡ್, ಒಳ್ಳೆ ಫುಡ್ಡು, ಸಖತ್ತಾಗಿತ್ತು. ಸೊ ನೋಡಿದ್ರಲ್ಲ, ಇದಾಗಿತ್ತು 4 ಕಪಿಗಳು ಸೇರ್ಕೊಂಡು ಒಂದು ಟ್ರಿಪ್ ಹೋದಾಗ ಹೇಗಿರುತ್ತೆ ಅಂತ. ಅದು ಹೀಗಿರುತ್ತೆ. ಸೊ ತುಂಬ ದಿನಗಳ ನಂತರ ಕಾಲೇಜ್ ಡೇಸಲ್ಲಿ ಹೋಗ್ತಾಯಿದ್ರಿ. ಸೊ ತುಂಬ ದಿನಗಳ ನಂತರ ಈ ಥರ ಹೋಗಿದ್ದು ತುಂಬ ಫನ್ನಾಗಿತ್ತು, ಚೆನ್ನಾಗಿತ್ತು. ಸೊ ನೀವು ಕಾಲೇಜ್ ಡೇಸಲ್ಲಿದ್ದರೆ ಮಿಸ್ ಮಾಡ್ಕೊಳ್ದೆ ಎಲ್ಲರೂ ಸುತ್ತಾಡಿ, ಆಮೇಲಂತೂ ಆಗೋದಿಲ್ಲ. ಸೊ ಎಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನೋಡ್ತಾ ಇರಿ. Please like and subscribe.